ಬಾಗೇಪಲ್ಲಿ ಪಟ್ಟಣದ 16ನೇ ವಾರ್ಡಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ ಅನುಕೂಲಕ್ಕಾಗಿ ವಸತಿ ಗೃಹಗಳ ಸಮುಚ್ಚಯವನ್ನು ಸುಮಾರು 4-5 ದಶಕಗಳ ಹಿಂದೆ ನಿರ್ಮಿಸಲಾಗಿದೆ. ಆರಂಭದಲ್ಲಿ ಉತ್ತಮವಾಗಿಯೇ ನಿರ್ವಹಣೆ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ವಾಸಿಸಲು ಯೋಗ್ಯವಾಗಿದ್ದವು. ಕಾಲಾಂತರದಲ್ಲಿ ಅಲ್ಲಿದ್ದ ಸಿಬ್ಬಂದಿ ಮೂಲ ಸೌಲಭ್ಯಗಳ ಕೊರತೆಯಿಂದಾಗಿ ಬಾಡಿಗೆ ಮನೆಗಳು ಮಾಡಿಕೊಂಡರು. ಈ ವಸತಿ ಸಮುಚ್ಚಯವು ಪಾಳು ಬಿತ್ತು. ಕೊಠಡಿಗಳ ಗೋಡೆಗಳು ಮಳೆಗಾಲದಲ್ಲಿ ನೀರು ಸೋರಿ ಪಾಚಿಗಟ್ಟಿ ಮೇಲ್ಚಾವಣೆ ಕುಸಿಯುವ ಹಂತ ತಲುಪಿದೆ. ಅಲ್ಲದೆ ಕೊಠಡಿಗಳ ಮುಂಭಾಗದಲ್ಲಿ ಆವರಣದಲ್ಲಿ ಗಿಡಗಂಟುಗಳು, ಮುಳ್ಳಿನ ಪೊದೆಗಳು ಬೆಳೆದು ಸಂಪೂರ್ಣ ಪಾಳು ಬಿದ್ದಿವೆ. ವಸತಿ ಗೃಹಗಳ ಸಮುಚ್ಚಯದ ಕೆಲವು ಕೊಠಡಿಗಳು ಕೊಂಚ ವಾಸಿಸಲು ಯೋಗ್ಯವಾಗಿದ್ದು ಕೆಲ ಸಿಬ್ಬಂದಿಯು ವಾಸಿಸುತ್ತಿದ್ದಾರೆ. ಅವರಿಗೆ ಸೊಳ್ಳೆಗಳ ಕಾಟ, ಹಾವು, ಹುಳ ಹುಪ್ಪಟುಗಳ ಆತಂಕದಲ್ಲೇ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂಬಂಧ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನಸೇವೆ ಮಾಡುವ ವೈದ್ಯರಿಗೆ ಹಾಗೂ ಸಿಬ್ಬಂದಿಗೆ ವಾಸಿಸಲು ವಸತಿ ಗೃಹಗಳೇ ಇಲ್ಲದಂತಾಗಿದೆ. ಕ್ಷೇತ್ರದಲ್ಲಿ ಇವತ್ತು ಬಡವರಿಗೆ ಆರೋಗ್ಯ ಕೊಡ್ತಕ್ಕಂಥ ಆರೋಗ್ಯ ಇಲಾಖೆ ಅವ್ರಿಗೇನೆ ಇವತ್ತು ಆರೋಗ್ಯ ಕೆಡತಕ್ಕಂಥ ಪರಿಸ್ಥಿತಿ ಇವತ್ತು ಬಾಗೇಪಲ್ಲಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಅವರು ಇರಲಿಕ್ಕೆ ಇವತ್ತು ವಾಸ ಮಾಡಲಿಕ್ಕೆ ಆದರೂ ಒಂದು ಕನಿಷ್ಠ ಒಂದು ಕ್ವಾರ್ಟರ್ಸ್, ಒಂದು ಮನೆ ನಿರ್ಮಾಣ ಸರಿಯಾದಂಥ ರೀತಿಯಲ್ಲಿ ಇವತ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಗಿಡ ಮರಗಳು ಬೆಳೆದು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಇವತ್ತು ಗಿಡಮರಗಳು ಬೆಳೆದು ವೇಸ್ಟ್ ಆಗಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ವೈದ್ಯರಿಗಾಗಿರ್ಬೋದು, ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇವತ್ತು ಆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇವತ್ತು ದುಡಿಯತಕ್ಕಂಥವರಿಗೆ ಇವತ್ತು ಸರಿಯಾದಂಥ ರೀತಿಯಲ್ಲಿ ಇವತ್ತು ಇಲ್ಲದೇ ಇರ್ತಕ್ಕಂಥದ್ದು ಕೂಡ ಇದು ತುಂಬ ನೋವಿನ ಸಂಗತಿ ಆಗಿದೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಬಡವರಿಗೆ ಆರೋಗ್ಯ ಕೊಡುವ ಆರೋಗ್ಯ ಇಲಾಖೆಯವರಿಗೆ ಆರೋಗ್ಯ ಕೆಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆಲ್ತ್ ಕ್ವಾರ್ಟರ್ಸ್ನಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವಾಸಿಸಲು ಯೋಗ್ಯವಿಲ್ಲದ ಸ್ಥಿತಿಯಲ್ಲಿದ್ದು ಅವುಗಳ ದುರಸ್ತಿಯ ಬಗ್ಗೆ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.